hello guys, good evening. Welcome to my new vlog. ಆಕ್ಚುಲಿ ಇವಾಗ ಮನೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂದ್ರೆ ಯಾವಾಗಲೂ ಹೋಟ್ಲು ಹೋಗ್ತಿದ್ವಿ, ಇಲ್ಲ ಈಚೆ ಎಲ್ಲರೂ ಹೋಗಿರೋದನ್ನ ವಿಡಿಯೋ ಮಾಡಿ ತೋರಿಸ್ತಿದ್ದೆ. ಸೊ ಈ ಸಲ ಯಾಕೆ ಸ್ಪೆಷಲ್ ಆಗಿ ಮನೇಲಿ ಏನಾದ್ರು ಒಂದು ಸ್ಪೆಷಲ್ ಆಗಿ ಟ್ರೈ ಮಾಡಿ ತೋರ್ಸೋಣ. ನನ್ನ ಲೈಫಲ್ಲಿ ಫಸ್ಟ್ ಟೈಮು ಚಿಲ್ಲಿ ಚಿಕನ್, ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್, ವೆರಿ ಸ್ಪೈಸಿ ಆಗಿರುತ್ತೆ. ಸೊ ಅದನ್ನ ಟ್ರೈ ಮಾಡೋಣ ಅನ್ಕೊಂಡಿದ್ದೀನಿ. ಆಕ್ಚುಲಿ ಯೂಟ್ಯೂಬ್ ಅಲ್ಲಿ ನೋಡಿದ್ದೀನಿ, ನಂಗೆ ಗೊತ್ತಿಲ್ಲ ಹೆಂಗ್ ಮಾಡೋದು ಅಂತ ಅನ್ಬಿಟ್ಟು ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ತಿರ್ಗಾ ಅದನ್ನೇ ಮಾಡ್ಬಿಟ್ಟು ಚಿಲ್ಲಿ ಚಿಕನ್ ಮಾಡ್ಬಿಟ್ಟು ತಿರ್ಗಾ ಅದನ್ನ ಯೂಟ್ಯೂಬ್ ಅಲ್ಲೇ ಹಾಕೋಣ ಅಂತ ಅನ್ಬಿಟ್ಟು, ಅದೇನೋ ಹೇಳ್ತಾರಲ್ಲ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಅನ್ಬಿಟ್ಟು, ಸೊ ಹಂಗೆ. ಸೊ ಅದಕ್ಕೆ ಚಿಕನ್ನು, ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನಿದೆ ಅಂತ ಅನ್ಬಿಟ್ಟು ಎಲ್ಲ ತೋರಿಸ್ತೀನಿ. ಹೆಂಗ್ ಮಾಡೋದು ಅಂತ ಒಂದೊಂದೇ ಸ್ಟೆಪ್ಗೆ ಹೇಳ್ಕೊಡ್ತೀನಿ. ಅದು ಹೇಳ್ಕೊಡೋದಿರ್ಲಿ, ನಾನೇ ಫಸ್ಟ್ ಟೈಮ್ ಮಾಡ್ತಿರೋದು, ನೋಡಿದೀನಿ. ಸೊ ಅದು ಹೆಂಗ್ ಬರುತ್ತೆ ಟೇಸ್ಟ್ ನೋಡೋಣ. ಮನೇಲಿ ಆಕ್ಚುಲಿ ಹೆಂಡತಿ ಇಲ್ವಲ್ಲ, ಸೊ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಏನೋ ಸ್ಕೂಲಿಂದ ಕ್ಯಾಂಪು ಅಂತ ಅಂದ್ಬಿಟ್ಟು ಏನೋ ಹೋಗಿದ್ದಾಳೆ. ಸೊ ಬರೋದು ಸ್ವಲ್ಪ ಲೇಟ್ ಆಗ್ಬೋದು, 9 o'clock 10 o'clock ಆಗ್ಬೋದು. ಸೊ ಅಷ್ಟೊತ್ತಿಗೆ ಸ್ಪೆಷಲ್ ಆಗಿ ಏನೋ ರೆಡಿ ಮಾಡಿ ಸರ್ಪ್ರೈಸ್ ಮಾಡೋಣ. ಟೇಸ್ಟ್ ಹೆಂಗಿರುತ್ತೆ ನೋಡೋಣ. ಸೊ ಫೋಕಸ್ ನೆಕ್ಸ್ಟ್ ಅಲ್ಲಿಗೆ ನೋಡೋಣ. ಸೊ ಗೈಸ್, ಫಸ್ಟ್ ಬಂದ್ಬಿಟ್ಟು ಒಂದು 2 ಸ್ಪೂನ್ ತುಪ್ಪ ಹಾಕೊಳ್ಳೋಣ. ಆಕ್ಚುಲಿ ಚಿಲ್ಲಿ ಚಿಕನ್ಗೆ ಸ್ಪೈಸಿ ಹಾಕಲ್ಲ, ಸೊ ಅಂದ್ರೆ ತುಪ್ಪ ಹಾಕಲ್ಲ. ಸ್ಪೈಸಿ ಜೊತೆ ಸ್ವಲ್ಪ ಸ್ವೀಟ್ನೆಸ್ ಸಿಕ್ಕಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಯೂಟ್ಯೂಬ್ ಅಲ್ಲೂ ತೋರಿಸಿದ್ದಾರೆ. ಸೊ ನೋಡೋಣ. ಆಮೇಲೆ ಅದ್ರ ಜೊತೆ ಸ್ವಲ್ಪ ಎಣ್ಣೆ ಹಾಕೊಂಬೋಣ, ಹೊಟ್ಟೆಗಲ್ಲ ಪಾತ್ರೆಗೆ. 1 kg ಚಿಕನ್ಗೆ ಎಷ್ಟು ಬೇಕು ಅಂತ ನಿಮ್ಗೆ ಗೊತ್ತಾಗುತ್ತಲ್ಲ. ಒಂದು ಇಡಿಯಷ್ಟು ಮೆಣಸಿಕಾಯಿನ, ಹಸಿರು ಮೆಣಸಿಕಾಯಿನ ಅದನ್ನ ಜಜ್ಕೊಂಡಿದ್ದೀನಿ. ಯಾಕಂದ್ರೆ ಹಂಗೆ ಹಾಕಿದ್ರೆ ಅದು ಒಳಗಡೆ ಇರೋ ಬೀಜ ಎಲ್ಲ ಬಿಡ್ಕೊಳ್ಳೋದಿಲ್ಲ, ಅದ್ರ ರಸ ಎಲ್ಲ ಬಿಡ್ಕೊಳ್ಳೋದಿಲ್ಲ. ಸೊ ಜಜ್ಕೊಂಡಿರೋದು ಒಂದು ಇಡೀ ಮೆಣಸಿಕಾಯಿನ ಒಂದು 20 ಮೆಣಸಿಕಾಯಿ, ಯಾಕಂದ್ರೆ ಇದರಿಂದನೇ ಚಿಲ್ಲಿ ಚಿಕನ್ ಬರೋದಲ್ವಾ, ಚಿಲ್ಲಿಯಿಂದನೇ ಚಿಲ್ಲಿ ಚಿಕನ್. ಸೊ ಒಂದು 20 ಮೆಣಸಿಕಾಯಿ ಜಜ್ಕೊಂಡು ಹಾಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಬೇಕು. ಚೆನ್ನಾಗಿ ಬೇಯ್ದಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ. ನೋಡಿ, ಇದರಲ್ಲಿ ಇರೋದು ಡಾಟ್ ಎಲ್ಲ ಎಣ್ಣೆಗೆ ಹೋಗಿ ಒಳ್ಳೆ ಟೇಸ್ಟ್ ಬಿಟ್ಕೊಳ್ಳುತ್ತೆ. ಒಂದು 5 ನಿಮಿಷ ಹಿಂಗೆ, ಒಂದು 5 ನಿಮಿಷ ಬೇಡ, ಒಂದು 2 ನಿಮಿಷ ಹಿಂಗೆ ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಒಂದು 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ಬಿಡೋಣ. ನೋಡಿ, 1 kgಗೆ 1.5 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಚೆನ್ನಾಗಿ ಅತಿ ವಾಸನೆ ಹೋಗೋವರೆಗೂ ಒಂದು 2ರಿಂದ 5 ನಿಮಿಷ ಎಣ್ಣೆಲಿ ಹಿಂಗೆ ಕಾಯ್ಕೊಂಡಿದ್ರ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗ್ಬೇಕು. ನಿಮಗೆ ಇದು ಎಣ್ಣೆ ಸ್ವಲ್ಪ ತಾಗಿದಾದ್ಮೇಲೆ ಇದಕ್ಕೊಂದು ರಾಯಲ್ ಮೆಡಿಸಿನ್ ಬರುತ್ತೆ. ಸೊ ರಾಯಲ್ ಮೆಡಿಸಿನ್ ಏನಪ್ಪ ಅಂದ್ರೆ ಚಿಲ್ಲಿ ಸಾಸ್, ಒಂದು 2 ಸ್ಪೂನ್ 3 ಸ್ಪೂನ್ ಅಷ್ಟು. ಆಮೇಲೆ ಸ್ವಲ್ಪ ಸೋಯಾ ಸಾಸು, ಸ್ವಲ್ಪ ಹಾಕೊಬೇಕು. ಆಮೇಲೆ ಜಾಸ್ತಿ ಹಾಕೊಂಡ್ರೆ ಚೈನೀಸ್ ಐಟಮ್ ತರ ಆಗ್ಬಿಡುತ್ತೆ. ಸೊ ಅದಾದ್ಮೇಲೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ,
ನೋಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ. ಆಂಧ್ರ ಪ್ರದೇಶದಲ್ಲೆಲ್ಲ ಸಿಕ್ಕಾಪಟ್ಟೆ ಫೇಮಸ್ಸು. ಎಲ್ಲ ವೈಟ್ ರೈಸ್ಗೆ ಹಾಕೊಂಡು ಇಲ್ಲ ಚಪಾತಿಗೆ ಹಾಕೊಂಡು ಇಲ್ಲ ಸೈಸಿಗೆ ಇಟ್ಕೊಂಡು ನನಗೂ ನನ್ನ ಹೆಂಡತಿಗೂ ಸ್ಪೈಸಿ ಅಂದ್ರೆ ಇಷ್ಟ. ಸೊ ಅದ್ರ ಜೊತೆಗೆ ಚಿಕನ್ ಅಂದ್ರೆ ಚಿಕನ್ ಏನೇ ಮಾಡಲಿ ಸ್ಪೈಸಿಯಾಗಿ ಚಿಕನ್ ಇದ್ರೇನೆ ಅದು ಟೇಸ್ಟೇ ಬೇರೆ. ಸೊ ಒಂದು ಸ್ವಲ್ಪ ಆದ್ಮೇಲೆ ನೆಕ್ಸ್ಟ್ ಚಿಕನ್ ಹಾಕೊಂಡ್ಬಿಡೋಣ. 1 kg ಚಿಕನ್ಗೆ ನೀರಿರಬಾರ್ದು. ಚಿಕನ್ ಆಕ್ಚುಲಿ ಚಿಕನ್ ನೀರು ಬಿಡುತ್ತಲ್ಲ, ಸೊ ನೀರಿರಬಾರ್ದು ಆಕ್ಚುಲಿ. ಹಾಕೊಂಡು ಒಂದು ರೌಂಡ್ ತಿರುಗಿಸ್ಕೊಂಡ್ರೆ ಚಿಲ್ಲಿ ಚಿಕನ್ ರೆಡಿ ಅಂತ ಹೇಳಕ್ ಆಗೋದಿಲ್ಲ. ನಾನು ಹೆಂಡತಿನ ಕಾಲ್ ಮಾಡ್ತಿದ್ದಾರೆ. ಒಂದು ರೌಂಡ್ ತಿರುಗಿಸ್ಕೊಂಡಿದ್ದಾದ್ಮೇಲೆ ಅರ್ಧ ಕಪ್ಪು ಅಥವಾ 1 ಕಪ್ ನೀರು, 1/4 ಕಪ್ ಅಂತ 1/4 ಕಪ್ ನೀರು ಹಾಕ್ಬಿಟ್ಟು ಒಂದು ರೌಂಡ್ ತಿರುಗಿಸಿ ಚೆನ್ನಾಗಿ ತಿರುಗಿಸಿದಾಗಿದೆ. ಅಷ್ಟೇ ತಿರುಗಿಸಿದ ಹಾಗೆ ತಟ್ಟೆ ಮುಚ್ಚಿಬಿಟ್ರೆ ಲೋ ಫ್ಲೇಮಲ್ಲಿ ಒಂದು 15 ನಿಮಿಷ, 10 ರಿಂದ 15 ನಿಮಿಷ ನೋಡಿ ಹೆಂಗ್ ಗಮ್ ಅಂತ ಹೊಡಿತಾ ಇದೆ. ಬಟ್ ಇದೇ ಫೈನಲ್ ಅಲ್ಲ, ಒಂದೇ ಒಂದು ಇದು ಟಾನಿಕ್ ಇದೆ, ಸೂಪರ್ ಟೇಸ್ಟ್ ಕೊಡುತ್ತೆ. ಆ ಟಾನಿಕ್ ಏನು ಅಂತಂದ್ರೆ ತೋರಿಸ್ತೀನಿ. ಸೊ ಲಾಸ್ಟ್ ಫಿನಿಶಿಂಗ್ ಶಾಟ್ ಇದೆ. ಸ್ವಲ್ಪ ಎಷ್ಟು ಬೇಕೋ ಅಷ್ಟು, ಜಾಸ್ತಿನೂ ಹಾಕೊಂಬಾರ್ದು, ಫುಲ್ ಕಮ್ಮಿನೂ ಹಾಕೊಂಬಾರ್ದು. 1 kg ಎಷ್ಟು ಬೇಕೋ ಅಷ್ಟು ಹಾಕೊಂಡು ಅದೇನು ಅಂತಂದ್ರೆ ಕಾರ್ನ್ಫ್ಲವರ್ಗೆ ಸ್ವಲ್ಪ ನೀರು ಹಾಕೊಂಡು ಇದು ಹಾಕಿದ್ರೆ ನೋಡ್ರಪ್ಪ ಇವಾಗ ಸ್ವಲ್ಪ ತಿಕ್ಕಾಗಿ ಬರುತ್ತೆ. ಅಂದ್ರೆ ಹಂಗೆ ಬಿಟ್ಬಿಡ್ಬಾರ್ದು, ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಲ್ಸ್ಕೊಂತ ಇರ್ಬೇಕು. ಹಿಂಗೆ ಅನ್ನಕ್ಕೆ ಹಾಕೊಳ್ಳಂಗೆ ಇಲ್ಲ ಚಪಾತಿ ದೋಸೆ ತಿನ್ನಂಗೆ ಸ್ವಲ್ಪ ತಿಕ್ಕಾಗಿ ಬರುತ್ತೆ. ಮಸಾಲೆ ಎಲ್ಲ ಪೀಸ್ಕೊಂಡು ಅಂಟ್ಕೊಳ್ಳುತ್ತೆ, ಟೇಸ್ಟು ಸೂಪರ್ ಆಗಿ ಟರ್ನ್ ಆಗುತ್ತೆ. ನೋಡಿ ಆಗ್ಲೇ ನೀರ್ ತರ ಹೆಂಗಿತ್ತು, ಇವಾಗ ಸ್ವಲ್ಪ ಗ್ರೇವಿ ತರ ಬರ್ತಾ ಇದೆ. ಅಂತ ಜಾಸ್ತಿ ಹಾಕೊಂಡ್ರೆ ಫುಲ್ ತಿಕ್ಕಾಗ್ಬಿಡುತ್ತೆ, ಚೆನ್ನಾಗಿರಲ್ಲ. ನಿಮ್ಗೆ ಚಪಾತಿ ದೋಸೆಗೆಲ್ಲ ಬೇಕು ಇಲ್ಲ ರೈಸ್ ಬೇಕು ಅಂದ್ರೆ ಹಿಂಗ್ ಮಾಡ್ಕೊಂಡ್ರೆ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ರೆಡಿ. ಒಂದ್ 5 ನಿಮಿಷ ಆದ್ಮೇಲೆ ಪ್ಲೇಟ್ಗೆ ಹಾಕೋಣ, ಟೇಸ್ಟ್ ನೋಡೋಣ. ಒಂದೆರಡು ಪೀಸ್ ಹಾಕೊಂಡು ಟೇಸ್ಟ್ ನೋಡೋಣ. ಆಮೇಲೆ ನಾನು ಹೆಂಡತಿ ಬಂದಾಗ ಮಿಕ್ಕಿತ್ತೀನಿ ನಾನು. ಒಳ್ಳೆ ಸ್ಪೈಸಿಯಾಗಿ ಸೂಪರ್ ಆಗಿದೆ, ಕರೆಕ್ಟಾಗಿ ಬೆಂದಿದೆ. ಆಂಧ್ರ ಸ್ಟೈಲ್ ಚಿಕನ್ ಫಸ್ಟ್ ಟೈಮ್ ಕ್ಲಿಕ್ ಆಯಿತು. ಸೊ ಯಾರಾದ್ರೂ ಮಾಡ್ಬೇಕು ಈ ತರ ನೋಡ್ರಿ, ಮಾಡ್ಬೋದು, ಟ್ರೈ ಮಾಡ್ಬೋದು. ಸೊ ಸದ್ಯಕ್ಕೆ ಇವಾಗ ಇಷ್ಟಿರ್ಲಿ, ನಾನು ಹೆಂಡತಿ ಬರಲಿ ನೋಡೋಣ, ಅವಳಿಗೆ ಟೇಸ್ಟ್ ಏನು ಅನ್ಸುತ್ತೆ ನೋಡೋಣ. ಸೊ ಅಷ್ಟೊಂದು ನಾನು ಇದನ್ನ ಮುಗಿಸ್ಬಿಡ್ತೀನಿ. ಅವಳು ಬಂದಾಗ ಬಂದಿದ್ದಾಳೆ 12 ಗಂಟೆ ಈಗ ನೈಟು. ಸೊ ನೋಡೋಣ ಹಿಂಗೆ ಟೇಸ್ಟ್ ಹೆಂಗಿರುತ್ತೆ ಅಂತ. Nice it is. ಚೆನ್ನಾಗಿದ್ಯಾ? He made first time. Spicy also. Very nice taste. ಒಳ್ಳೇದಾಯ್ತು, ಚೆನ್ನಾಗಿದೆ ಸ್ಪೈಸಿ. ಅವಳಿಗೆ ಆಕ್ಚುಲಿ ಸ್ಪೈಸಿ ಇಷ್ಟ ಚಿಕನ್ ಅಲ್ಲಿ, ನನಗೂ ಸ್ಪೈಸಿ ಇಷ್ಟ. ಸೊ
ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಮಾಡಿದ್ದು ಸಕ್ಸಸ್ ಆಯ್ತು, ನಮಗೂ ಟೇಸ್ಟ್ ತುಂಬಾ ಇಷ್ಟ ಆಗೋಯ್ತು. ಸೊ ನೆಕ್ಸ್ಟ್ ಟೈಮ್ ಹಿಂಗೆ ಬೇರೆ ಬೇರೆ ಏನಾದ್ರು ನೋಡಿ ಯೂಟ್ಯೂಬ್ ಇಂದಾನೆ ನೋಡಿ ಯೂಟ್ಯೂಬಲ್ಲಿ ಹಾಕೋಣ. ನೆಕ್ಸ್ಟ್ ಟೈಮ್ ಇದೇ ತರ ಯಾವ್ದಾದ್ರು ಸ್ಪೆಷಲ್ ಆಗಿ ಟ್ರೈ ಮಾಡೋಣ. ಸೊ ಅಲ್ಲಿವರೆಗೂ ವಾಚ್ ಮಾಡ್ತೀನಿ ವಿಡಿಯೋನ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಬಾಯ್ ಬಾಯ್. Bye.